ಹಾಯ್ ಹಲೋ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕಲ್ಚರಲ್ ವ್ಯಾಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಸ್ನೇಹಿತರೆ, ನಾವಿವತ್ತು ಮಾಗಡಿಯ ಸೋಮೇಶ್ವರ ದೇವಸ್ಥಾನದಲ್ಲಿದ್ದೀವಿ. ನಂತರ ರಂಗನಾಥ ಸ್ವಾಮಿ ದೇವಾಲಯ ನೋಡಿಕೊಂಡು ಅಲ್ಲಿಂದ ನಾವು ಸಾವನದುರ್ಗ ಕಡೆ ಹೋಗಬೇಕು ಅಂದ್ಕೊಂಡಿದ್ದೀವಿ. ಬನ್ನಿ, ಹಾಗೆಯೇ ಸಾವನದುರ್ಗ ಮತ್ತು ಮಾಗಡಿಯ ಎಲ್ಲ ಐತಿಹಾಸಿಕ ಸ್ಥಳಗಳನ್ನು ನೋಡಿಕೊಂಡು ಬರೋಣ. ಬನ್ನಿ ಸ್ನೇಹಿತರೆ, ಹಾಗೆ ಒಂದು ರೌಂಡ್ ಓಟ್ ಬರೋಣ ಬನ್ನಿ. ಮಾಗಡಿ ಕರ್ನಾಟಕ ರಾಜ್ಯದ ರಾಮನಗರ ಜಿಲ್ಲೆಯಲ್ಲಿರುವ ಒಂದು ಐತಿಹಾಸಿಕ ಪಟ್ಟಣ ಮತ್ತು ತಾಲ್ಲೂಕು ಕೇಂದ್ರವಾಗಿದೆ. ಬೆಂಗಳೂರಿನ ನಿರ್ಮಾತೃವಾದ ನಾಡಪ್ರಭು ಕೆಂಪೇಗೌಡರ ಜನ್ಮಸ್ಥಳ ಎಂದು ಇದು ಪ್ರಸಿದ್ಧವಾಗಿದೆ. ಮಾಗಡಿಯ ಇತಿಹಾಸ ಮತ್ತು ಪ್ರಾಮುಖ್ಯತೆ. ಪುರಾಣ ಇತಿಹಾಸ. ಪುರಾಣಗಳ ಪ್ರಕಾರ ಮಾಗಡಿ ಮಾಂಡವ್ಯ ಮಹರ್ಷಿಗಳು ತಪಸ್ಸು ಮಾಡಿದ ತಪೋಭೂಮಿಯಾಗಿತ್ತು. ಇದರಿಂದಾಗಿ ಇದನ್ನು ಮಾಂಡವ್ಯ ಕ್ಷೇತ್ರ ಎಂದು ಕರೆಯಲಾಗುತ್ತದೆ. ಕೆಂಪೇಗೌಡರ ರಾಜಧಾನಿ. 16ನೇ ಶತಮಾನದಲ್ಲಿ ಬೆಂಗಳೂರನ್ನು ನಿರ್ಮಿಸಿದ ಕೆಂಪೇಗೌಡರು ತಮ್ಮ ಆಳ್ವಿಕೆಯ ಅವಧಿಯಲ್ಲಿ ಮಾಗಡಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದರು. ಮಾಗಡಿ ಕೋಟೆಯು ಅವರ ಆಳ್ವಿಕೆಯ ಕುರುಹಾಗಿದೆ. ಕೆಂಪೇಗೌಡರ ಸಮಾಧಿ ಸ್ಥಳ ಮಾಗಡಿ ಸಮೀಪದ ಕೆಂಪಾಪುರದಲ್ಲಿದೆ ಎಂದು ನಂಬಲಾಗಿದೆ. ವಾಸ್ತುಶಿಲ್ಪ. ಮಾಗಡಿಯಲ್ಲಿ ಅನೇಕ ಪ್ರಾಚೀನ ದೇವಾಲಯಗಳಿವೆ. ಇವುಗಳಲ್ಲಿ ಚೋಳರು, ವಿಜಯನಗರ ಅರಸರು ಮತ್ತು ಕೆಂಪೇಗೌಡರ ಆಳ್ವಿಕೆಯ ಕಾಲದ ವಾಸ್ತುಶಿಲ್ಪವನ್ನು ಕಾಣಬಹುದು. ಸೋಮೇಶ್ವರ ದೇವಾಲಯ, ಮಾಗಡಿ. ಇದು ಕೆಂಪೇಗೌಡರ ಕಾಲದಲ್ಲಿ ನಿರ್ಮಿಸಲ್ಪಟ್ಟ ಮತ್ತೊಂದು ಪ್ರಮುಖ ಶಿವನ ದೇವಾಲಯ. ಸಾವನದುರ್ಗ. ಮಾಗಡಿಯಿಂದ ಸುಮಾರು 13 ಕಿಮೀ ದೂರದಲ್ಲಿರುವ ಸಾವನದುರ್ಗ ಏಷ್ಯಾ ಖಂಡದ ಅತಿದೊಡ್ಡ ಏಕಶಿಲಾ ಬೆಟ್ಟಗಳಲ್ಲಿ ಒಂದಾಗಿದೆ. ಇದು ಚಾರಣಕ್ಕೆ, ಟ್ರೆಕ್ಕಿಂಗ್ ಹೆಸರುವಾಸಿಯಾಗಿದೆ. ಸವನದುರ್ಗ ಕರ್ನಾಟಕದಲ್ಲಿರುವ ಒಂದು ಪ್ರಮುಖ ಪ್ರವಾಸಿ ತಾಣವಾಗಿದೆ. ಇದು ಏಷ್ಯಾದ ಅತಿದೊಡ್ಡ ಏಕಶಿಲಾ ಬೆಟ್ಟಗಳಲ್ಲಿ ಒಂದಾಗಿದೆ. ಬೆಂಗಳೂರಿನಿಂದ ಸುಮಾರು 60 ಕಿಮೀ ಪಶ್ಚಿಮಕ್ಕೆ ಮಾಗಡಿ ರಸ್ತೆಯಲ್ಲಿ ಇದೆ. ಸಾವನದುರ್ಗದ ಪ್ರಮುಖ ಅಂಶಗಳು. ಭೌಗೋಳಿಕ ವೈಶಿಷ್ಟ್ಯ. ಸಾವನದುರ್ಗವು ಕರಿಗುಡ್ಡ, ಕಪ್ಪು ಬೆಟ್ಟ ಮತ್ತು ಬಿಳಿಗುಡ್ಡ, ಬಿಳಿ ಬೆಟ್ಟ ಎಂಬ 2 ಬೆಟ್ಟಗಳ ಸಮೂಹದಿಂದ ಕೂಡಿದೆ. ಈ ಬೆಟ್ಟವು ಸಮುದ್ರ ಮಟ್ಟದಿಂದ 1226 ಮೀಟರ್, ಸುಮಾರು 4022 ಅಡಿ ಎತ್ತರದಲ್ಲಿದೆ. ಇತಿಹಾಸ. ಸಾವನದುರ್ಗಕ್ಕೆ ಸುದೀರ್ಘ ಇತಿಹಾಸವಿದೆ. 1340 ಎಡಿಯ ಹೊಯ್ಸಳ ಬಲ್ಲಾಳ 3ರ ಕಾಲದಲ್ಲಿ ಇದನ್ನು ಸಾವಂಡಿ ಎಂದು ಕರೆಯಲಾಗುತ್ತಿತ್ತು. ವಿಜಯನಗರ ಸಾಮ್ರಾಜ್ಯ, ಮೈಸೂರು ಒಡೆಯರ್ಗಳು, ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ಆಳ್ವಿಕೆಯಲ್ಲಿ ಇದು ಪ್ರಮುಖ ಕೋಟೆಯಾಗಿ ಕಾರ್ಯನಿರ್ವಹಿಸಿತು. 1791ರಲ್ಲಿ ಲಾರ್ಡ್ ಕಾರ್ನ್ ವಾಲಿಸ್ ಇದನ್ನು ಟಿಪ್ಪು ಸುಲ್ತಾನನಿಂದ ವಶಪಡಿಸಿಕೊಂಡರು. ಇದರ ಕಡಿದಾದ ಇಳಿಜಾರು ಮತ್ತು ರಕ್ಷಣಾತ್ಮಕ ರಚನೆಗಳಿಂದಾಗಿ ಇದನ್ನು ಸಾವನದುರ್ಗ ಅಥವಾ ಮರಣದ ಕೋಟೆ ಎಂದು ಕರೆಯಲಾಗುತ್ತಿತ್ತು. ಧಾರ್ಮಿಕ ಮಹತ್ವ. ಬೆಟ್ಟದ ಬುಡದಲ್ಲಿ ಸಾವಂದಿ ವೀರಭದ್ರೇಶ್ವರ ಸ್ವಾಮಿ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಗಳಿವೆ. ಇವುಗಳಿಗೆ ಕರ್ನಾಟಕದಾದ್ಯಂತ ಭಕ್ತರು ಭೇಟಿ ನೀಡುತ್ತಾರೆ. ಸಾಹಸ ಚಟುವಟಿಕೆಗಳು. ಚಾರಣ, ಟ್ರೆಕ್ಕಿಂಗ್. ಸಾವನದುರ್ಗವು ಚಾರಣಕ್ಕೆ ಅತ್ಯಂತ ಜನಪ್ರಿಯ ತಾಣವಾಗಿದೆ. ಇಲ್ಲಿ ಟ್ರೆಕ್ಕಿಂಗ್ಗೆ ಬಿಳಿಗುಡ್ಡ ಮಾರ್ಗವನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಇದು ಸವಾಲಿನಿಂದ ಕೂಡಿದ ಚಾರಣವಾಗಿದ್ದು ಸುಮಾರು 4 ರಿಂದ 6 ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ. ಮೇಲ್ಭಾಗದಿಂದ ಸುತ್ತಮುತ್ತಲಿನ ಪ್ರದೇಶಗಳು, ಮಂಚನಬೆಲೆ ಅಣೆಕಟ್ಟು ಮತ್ತು ಅರ್ಕಾವತಿ ನದಿಯ ಅದ್ಭುತ ನೋಟಗಳನ್ನು ಆನಂದಿಸಬಹುದು. ಬೆಟ್ಟದ ಮೇಲೆ ನೀರು ಲಭ್ಯವಿಲ್ಲದ ಕಾರಣ ನೀರನ್ನು ಕೊಂಡೊಯ್ಯುವುದು ಅವಶ್ಯಕ. ಬಂಡೆ ಹತ್ತುವುದು, ರಾಕ್ ಕ್ಲೈಂಬಿಂಗ್. ಇದು ಜಗತ್ತಿನ ಕೆಲವು ಪ್ರಮುಖ ಬಂಡೆ ಹತ್ತುವ ತಾಣಗಳಲ್ಲಿ ಒಂದಾಗಿದೆ. ಇಲ್ಲಿ 700 ರಿಂದ 950 ಅಡಿ ಎತ್ತರದ ವಿವಿಧ ಕ್ಲೈಂಬಿಂಗ್ ಮಾರ್ಗಗಳಿವೆ. ಪ್ರಾಣಿ ಮತ್ತು ಸಸ್ಯವರ್ಗ. ಇಲ್ಲಿ ಅಳಿವಿನಂಚಿನಲ್ಲಿರುವ ಹಳದಿ ಕುತ್ತಿಗೆಯ ಬುಲ್ಬುಲ್ಗಳನ್ನು ಕಾಣಬಹುದು. ಸ್ಲಾತ್ ಕರಡಿಗಳು ಮತ್ತು ಚಿರತೆಗಳು ಇವೆ. ಸುತ್ತಮುತ್ತ 27 ಕಿಮೀ ಅರಣ್ಯ ಪ್ರದೇಶವು ವಿವಿಧ ಮರಗಳು ಮತ್ತು ಪೊದೆಗಳಿಂದ ಕೂಡಿದೆ. ಭೇಟಿ ನೀಡಲು ಉತ್ತಮ ಸಮಯ. ನವೆಂಬರ್ನಿಂದ ಮೇ ತಿಂಗಳವರೆಗೆ ಭೇಟಿ ನೀಡಲು ಉತ್ತಮ ಸಮಯ. ಬಂಡೆ ಬಿಸಿಯಾಗುವ ಕಾರಣ ಬೆಳಗಿನ ಜಾವದಲ್ಲಿ ಟ್ರೆಕ್ಕಿಂಗ್ ಪ್ರಾರಂಭಿಸುವುದು ಉತ್ತಮ. ತಲುಪುವುದು ಹೇಗೆ?
ರಸ್ತೆ ಮೂಲಕ ಬೆಂಗಳೂರಿನಿಂದ ಸುಮಾರು 60 ಕಿಮಿ ದೂರದಲ್ಲಿದ್ದು ಮಾಗಡಿ ರಸ್ತೆಯ ಮೂಲಕ ಸುಲಭವಾಗಿ ತಲುಪಬಹುದು. ಸ್ವಂತ ವಾಹನ ಅಥವಾ ಟ್ಯಾಕ್ಸಿ ಉತ್ತಮ ಆಯ್ಕೆ. ರೈಲು ಮೂಲಕ ಹತ್ತಿರದ ರೈಲು ನಿಲ್ದಾಣ ಬಿದಡಿ ಸುಮಾರು 30 ಕಿಮಿ. ಸಾವನದುರ್ಗವು ಪ್ರಕೃತಿ ಪ್ರಿಯರು, ಸಾಹಸ ಅನ್ವೇಷಕರು ಮತ್ತು ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಲು ಬಯಸುವವರಿಗೆ ಸೂಕ್ತವಾದ ತಾಣವಾಗಿದೆ. ಪ್ರಮುಖ ಪ್ರವಾಸಿ ಸ್ಥಳಗಳು. ಮಾಗಡಿ ಮತ್ತು ಅದರ ಸುತ್ತಮುತ್ತ ಹಲವು ಪ್ರವಾಸಿ ತಾಣಗಳಿವೆ. ರಂಗನಾಥಸ್ವಾಮಿ ದೇವಾಲಯ ಮಾಗಡಿ ಇದು ಬಹಳ ಪ್ರಸಿದ್ಧವಾದ ದೇವಾಲಯ. ಇಲ್ಲಿರುವ ರಂಗನಾಥಸ್ವಾಮಿಯ ವಿಗ್ರಹವು ಒಂದು ಶಿಲೆಯಿಂದ ನಿರಂತರವಾಗಿ ಬೆಳೆಯುತ್ತಿದೆ ಎಂದು ನಂಬಲಾಗಿದೆ. ಮಂಡವ್ಯ ಋಷಿಗಳು ಈ ವಿಗ್ರಹವನ್ನು ಸ್ಥಾಪಿಸಿದರು ಎಂದು ಹೇಳಲಾಗುತ್ತದೆ.